ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಜನವರಿ 3, 2026 ಶನಿವಾರದಂದು ಬನದ ಹುಣ್ಣಿಮೆಯ ಪ್ರಯುಕ್ತ ಸುಮಾರು ಸಂಜೆ 6 ಗಂಟೆಗೆ ಶ್ರೀ ಶಾಕಾಂಬರಿ ದೇವಿಯ ಮುತ್ತಿನ ಪಲ್ಲಕ್ಕಿ ಉತ್ಸವವನ್ನು ಏರ್ಪಡಿಸಿದ್ದಾರೆ. ಅದರ ಪ್ರಯುಕ್ತವಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯುತ್ತಿದೆ. ವೀಕ್ಷಿಸಿ. ಚಂಡೆಮೇಳ, ವೀರಗಾಸೆ, ತಮಟೆ ಇವೆಲ್ಲ ನೃತ್ಯಗಳು ಸಹ ನಡೀತಾ ಇದೆ. ದೇವ ಕುಣಿತ ಕೂಡ ಸಹ ಇದೆ ನೋಡಿ. ಈಗ ಚಂಡೆಮೇಳ 5 ದೇವರುಗಳನ್ನ ಮುತ್ತಿನ ಪಲ್ಲಕ್ಕಿ ಉತ್ಸವ ನಡೀತಿದೆ. ಪ್ರತಿಯೊಂದು ದೇವ್ರದ್ದು ತೋರಿಸ್ತೀವಿ. ಹಾಗೂ ಶ್ರೀ ಬನಶಂಕರಿ ಅಮ್ಮನವರ ದರ್ಶನ ಕೂಡ ಮಾಡಿಸ್ತೇವೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಿಸಿ ನೋಡಿ. ಈಗ ತಾಯಿ ಬನಶಂಕರಿ ಅಮ್ಮನವರ ಮುತ್ತಿನ ಪಲ್ಲಕ್ಕಿ. ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಮಕ ಸಾಧಕ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ಈ ಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಶ್ರೀ ಮಹಾಗಣಪತಿ ಹಾಗೂ ಈಶ್ವರಂದು ಮುತ್ತಿನ ಪಲ್ಲಕ್ಕಿ ಮತ್ತು ಆಂಜನೇಯ ಸ್ವಾಮಿಯ ಹಾಗೂ ಶಾಕಾಂಬರಿ ದೇವಿಯ ಮುತ್ತಿನ ಪಲ್ಲಕ್ಕಿ ಉತ್ಸವಗಳು ನಡೆಯುತ್ತಿದೆ. ತುಂಬಾ ಚೆನ್ನಾಗಿದೆ ನೋಡಿ. ಎಲ್ಲ ಕಾರಿನ ಮೇಲೂ ಮುತ್ತಿನ ಪಲ್ಲಕ್ಕಿ ಇಟ್ಕೊಂಡು ಮೆರವಣಿಗೆ ಹೊರಟಿದೆ. ಸುಮಾರು ಸಂಜೆ 6 ಗಂಟೆಗೆ ಈ ಪಲ್ಲಕ್ಕಿ ಉತ್ಸವ ಶುರುವಾಗಿದೆ. ಚೆನ್ನಾಗಿದೆ ಅಲ್ವಾ? ಈ ಪಲ್ಲಕ್ಕಿ, ಮುತ್ತಿನ ಪಲ್ಲಕ್ಕಿ ಅಂತೂ ತುಂಬಾ ಸೂಪರಾಗಿದೆ. ಸೊ ತಾಯಿ ದರ್ಶನ ಕೂಡ ಮಾಡಿಸ್ತೀವಿ. ಈಗ ವೀರಗಾಸೆ ಹಾಗೂ ನಡೆಯುತ್ತಿದೆ, ವೀಕ್ಷಿಸಿ. ಸೊ ಈ ವಿಡಿಯೋನೆಲ್ಲ ನಮ್ಮ ಅಣ್ಣನೇ ಹೋಗಿ ದೊಡ್ಡಣ್ಣ ಮಾರ್ಕಂಡವನವರು ಹೋಗಿ ಈ ವಿಡಿಯೋ ಎಲ್ಲ ಹಿಡ್ಕೊಂಬಂದಿದ್ದಾರೆ. ಸೊ ನಾವು ಮೊದಲೇ ಹೋಗಿದ್ವಿ ಬನಶಂಕರಿ ಅಮ್ಮ ದೇವಸ್ಥಾನಕ್ಕೆ. ಇವರು ಬನದ ಹುಣ್ಣಿಮೆ ಸಂಜೆ ಹೋಗಿ ಈ ವಿಡಿಯೋ ಎಲ್ಲ ಹಿಡ್ಕೊಂಬಂದಿದ್ದಾರೆ. ಆ ತಾಯಿಯ ದರ್ಶನ ಮಾಡಿಕೊಳ್ಳಿ ಹತ್ತಿರದಿಂದ. ನೋಡಿ, ಎಲ್ಲರೂ ಫೋಟೋ ವಿಡಿಯೋ ಎಲ್ಲ ತಕ್ಕೋತಿದ್ದಾರೆ. ಇವರೇ ಹೋಗಿ ಈ ವಿಡಿಯೋ ಎಲ್ಲ ಹಿಡ್ಕೊಂಬಂದಿರೋದು. ಸೊ ಸೆಲ್ಫಿ ವಿಡಿಯೋ ತಕ್ಕೋತಾವ್ರೆ. ಸೊ ಬನಶಂಕರಿ ರಸ್ತೆಲೆಲ್ಲ ಡೆಕೋರೇಷನ್ ಮಾಡಿರೋದು ದೀಪದ್ದು ಎಲ್ಲ ತೋರಿಸ್ತೀವಿ. ಈ ಮುತ್ತಿನ ಪಲ್ಲಕ್ಕಿನೂ ತುಂಬಾ ಚೆನ್ನಾಗಿದೆ ಅಲ್ಲ? ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಸೊ 5 ಪಲ್ಲಕ್ಕಿಗಳು ಒಂದರಿಂದ ಒಂದು ಸಾಗುತ್ತಿದೆ. ಬನಶಂಕರಿ ಅಮ್ಮ, ಶಾಕಾಂಬರಿ, ಆಂಜನೇಯ ಸ್ವಾಮಿ, ಗಣಪತಿ ಹಾಗೂ ಈಶ್ವರಂತ 5 ಮುತ್ತಿನ ಪಲ್ಲಕ್ಕಿಗಳು. ಮತ್ತೊಮ್ಮೆ ದರ್ಶನ ಮಾಡಿಕೊಳ್ಳಿ. ಆ ತಾಯಿ ಶಾಕಾಂಬರಿ ಕೂಡ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿರುವ ಶಾಕಾಂಬರಿ ದೇವರಿಗೆ ಅದನ್ನು ಕೂಡ ತೋರಿಸ್ತೀವಿ. ನೋಡಿ, ಕೊನೆಯಲ್ಲಿ ಬರ್ತಾ ಇರೋದು ತುಂಬಾ ಚೆನ್ನಾಗಿದೆ ಮುತ್ತಿನ ಪಲ್ಲಕ್ಕಿ. ಮುಂದೆ ಲಿಂಗ ಇದೆ, ಅಕ್ಕಪಕ್ಕ ಜಿಂಕೆಗಳು. ಚೆನ್ನಾಗಿದೆ ಅಲ್ಲ? ನೋಡಿ, ಇದ್ರ ಮುಂದೆ ಕೂಡ ಸೆಲ್ಫಿ ವಿಡಿಯೋ ತಗೊಳ್ತಾ ಇದ್ದಾರೆ.
ಬನಶಂಕರಿ ದೇವಸ್ಥಾನದ ರಸ್ತೆ ಬಲ್ಲೂ ಕೂಡ ಅಮ್ಮನವರದ್ದು ಲೈಟ್ ಡೆಕೋರೇಷನ್ ಕೂಡ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಾಗೂ ಗಣಪತಿ ಆಂಜನೇಯ ಸ್ವಾಮಿದು ಕೂಡ ರಸ್ತೆ ಪೂರ್ತಿ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿದೆ. 10 ದಿನ ಜಾತ್ರೆ ಅಲ್ವಾ, ಇದು ಮೇನ್ ಬನದೌಣಿ ಪ್ರಯುಕ್ತ ದೊಡ್ಡ ಜಾತ್ರೆ. ಬನಶಂಕರಿ ಅಮ್ಮನವನ್ನೇ ಕುಣಿಸಿದ್ದಾರೆ ನೋಡಿ, ಲೈಟಲ್ಲಿ ಎಷ್ಟು ಚೆನ್ನಾಗಿ ಮಾಡಿ. ಚಂದ್ರ ಕೂಡ ನೋಡೋದ್ರಲ್ಲ, ಪೂರ್ಣಚಂದ್ರ, ನಾಗದೇವತೆ, ರಾಜರಾಜೇಶ್ವರಿ. ಒಂದೊಂದು ಸಲ ಲೈಟ್ ಚೇಂಜ್ ಆದಾಗ ಒಂದೊಂದು ದೇವಿ ಅಲಂಕಾರ ಬರುತ್ತೆ. ತಾಯಿ ಚಾಮುಂಡೇಶ್ವರಿ. ಸೊ ಆಂಜನೇಯ ಸ್ವಾಮಿದು ಇದೆ, ತುಂಬಾ ಚೆನ್ನಾಗಿ ಮಾಡಿ ನೋಡಿ. ಆಂಜನೇಯ ಸ್ವಾಮಿ, ಮಹಾಲಕ್ಷ್ಮಿ, ಸೊ ರಸ್ತೆಲೆಲ್ಲ ನೋಡಿ ಆಂಜನೇಯ ಸ್ವಾಮಿದು ತುಂಬಾ ಚೆನ್ನಾಗಿದೆಯಲ್ಲ ಲೈಟ್ ಡೆಕೋರೇಷನ್ನು. ಜೈ ಬಜರಂಗಿ ಬಲಿಕಿ, ಜೈ ಶ್ರೀರಾಮ್. ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಶ್ರೀ ಬನಶಂಕರಿ ಅಮ್ಮನವರ ದರ್ಶನ ಮಾಡಲು ಹರಿದು ಬಂದಿದೆ. ಬನ್ನಿ ಈಗ ದೇವಸ್ಥಾನದ ಮುಂಭಾಗ ನೋಡಿ, ಇಲ್ಲೂ ಕೂಡ ವಿದ್ಯುತ್ ದೀಪಗಳಿಂದ ದೇವಸ್ಥಾನವು ಕಂಗೊಳಿಸುತ್ತಿದೆ. ಆ ತಾಯಿ ದರ್ಶನ ಕೂಡ ಈಗ ಮಾಡಿಸ್ತೇವೆ. ನೋಡಿ, ಇವುಗಳಿಂದ ಶೃಂಗಾರ ಮಾಡಿದ್ದಾರೆ ಶ್ರೀ ಬನಶಂಕರಿ ಅಮ್ಮನವರು ಅಂತ. ಸೊ ಬೆಳಗ್ಗೆ ಅಂತೂ ತುಂಬಾ ರಶ್ ಇದ್ದರು. ಸೊ ರಾತ್ರಿ ಈಗಲೂ ಕೂಡ ಜನರು ಭಕ್ತಾದಿಗಳೆಲ್ಲ ಬಂದು ಆ ತಾಯಿಯ ದರ್ಶನ ಪಡೆಯಲು ಬಂದಿದ್ದಾರೆ ನೋಡಿ. ಸರದಿ ಸಾಲಿನೆಲ್ಲ ನಿಂತಿದ್ದಾರೆ. ಬನ್ನಿ ಈಗ ಒಳಗಡೆ ಹೋಗೋಣ. ತಾಯಿಯ ದರ್ಶನ ಮಾಡಿಕೊಳ್ಳಿ ಹಾಗೂ ಕಣ್ತುಂಬಿಕೊಳ್ಳಿ. ಮನಸ್ಸಿನಲ್ಲೇ ತಾಯಿಯಲ್ಲಿ ಪ್ರಾರ್ಥನೆಗೂ ಸಹ ಮಾಡಿಕೊಳ್ಳಿ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾತ್ಮಕ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ ನಮಸ್ತಸ್ಸೈ ನಮೋ ನಮಃ. ನೋಡಿ, ಭಕ್ತಾದಿಗಳು ಆ ತಾಯಿಯ ದರ್ಶನ ಮಾಡಲು ಎಲ್ಲರೂ ಬಂದಿದ್ದಾರೆ ಪುಟ್ಟ ಮಗುವಿಂದ. ದೇವಸ್ಥಾನದ ಒಳಗಡೆ ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಮತ್ತೊಮ್ಮೆ ಆ ತಾಯಿಯ ದರ್ಶನ ಮಾಡಿಕೊಳ್ಳಿ. ಶ್ರೀ ಬನಶಂಕರಿ ಅಮ್ಮನವರದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ಲ ಅಮ್ಮನವ್ರಿಗೆ. ಆ ತಾಯಿ ಎದ್ದು ಬಂದಂಗಿದೆ. ಶ್ರೀ ಈಶ್ವರ ದೇವರು ದರ್ಶನ ಮಾಡಿಕೊಳ್ಳಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿಚಂದ್ರಾದ ಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ನೋಡಿ, ಇಲ್ಲೂ ಕೂಡ ಈಗ ಸೆಲ್ಫಿ ವಿಡಿಯೋ ತಕ್ಕೊತಿದ್ದಾರೆ. ಸೊ
ಸೊ ದೇವಸ್ಥಾನಕ್ಕೆ ಬಂದು ಈ ವಿಡಿಯೋ ಎಲ್ಲ ನಾನೇ ಮಾಡಿದ್ದೀನಿ ಅಂತ. ಸೊ ಆಗಲೇ ಕತ್ತಲಲ್ಲಿ ಸರಿಗೆ ಮಖ ನೋಡಲಿಲ್ವಲ್ಲ, ನೋಡ್ಕೊಳ್ಳಿ. ಬೆಳಗ್ಗೆ ನಡೆದಂಥ ಅಮ್ಮನವರ ರಥೋತ್ಸವ ಇದು. ಈಗ ಸಂಜೆ 6 ಗಂಟೆಗೆ ಎಲ್ಲ ರಥೋತ್ಸವಗಳು ಮುತ್ತಿನ ಪಲ್ಲಕ್ಕಿ ಎಲ್ಲ ಹೊರಟಿತ್ತು. ಸೊ ಈಗ ದೇವಸ್ಥಾನಕ್ಕೆ ಬಂದಿದೆ. ಶ್ರೀ ಶಾಕಾಂಬರಿ ಅಮ್ಮನವರ ಸನ್ನಿಧಿ. ಆ ತಾಯಿಗೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೋಡಿ, ಕಣ್ತುಂಬಿಕೊಳ್ಳಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡೋಕ್ಕೆ ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆ ತಾಯಿ ಶಾಕಾಂಬರಿ ದೇವಿಯನ್ನು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಸೈ ನಮಸ್ತಸ್ಸೈ ನಮೋ ನಮಃ. ಶ್ರೀ ಬನಶಂಕರಿ ಅಮ್ಮನವರ ಉತ್ಸವ ಮೂರ್ತಿಯ ದರ್ಶನ ಮಾಡಿಕೊಳ್ಳಿ. ಕೆಲವು ಉತ್ಸವ ಮೂರ್ತಿಗಳು ಮುತ್ತಿನ ಪಲ್ಲಕ್ಕಿಯ ರಥೋತ್ಸವಕ್ಕೆ ಹೋಗಿದೆ, ಈಗ ದೇವಸ್ಥಾನಕ್ಕೆ ಬಂದಿದೆ, ಅದನ್ನು ಕೂಡ ತೋರಿಸ್ತೀವಿ. ನೋಡಿ, ಮುತ್ತಿನ ಪಲ್ಲಕ್ಕಿ ಉತ್ಸವ ಮೂರ್ತಿ ಹೊರಟಿರೋದು ಈಗ ತಂದಿಕ್ಕಿದ್ದಾರೆ. ಸೊ ಮತ್ತೊಮ್ಮೆ ದರ್ಶನ ಮಾಡಿಕೊಳ್ಳಿ. ತುಂಬ ಚೆನ್ನಾಗಿತ್ತಲ್ಲ ಶ್ರೀ ಬನಶಂಕರಿ ಅಮ್ಮನವರ ಮುತ್ತಿನ ಪಲ್ಲಕ್ಕಿಯ ಉತ್ಸವ. ಸೊ ನೀವು ಕೂಡ ಆ ತಾಯಿಯ ಸನ್ನಿಧಾನಕ್ಕೆ ಬಂದು ದರ್ಶನ ಮಾಡಿದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 110ನೇ ವರ್ಷದ ಶ್ರೀ ಬನಶಂಕರಿ ಅಮ್ಮನವರ ಜಾತ್ರಾ ಮಹೋತ್ಸವ ಜನವರಿ 7ನೇ ತಾರೀಕು ತನಕ ನಡೆಯುತ್ತೆ. ಈ ಜಾತ್ರಾ ಮಹೋತ್ಸವ ನೀವು ಸಹ ಬಂದು ಆ ತಾಯಿಯ ದರ್ಶನ ಮಾಡಿಕೊಳ್ಳಬಹುದು. ಆ ತಾಯಿಯ ಆಶೀರ್ವಾದ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬಹುದು. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಮತ್ತೊಮ್ಮೆ ಆ ತಾಯಿಯ ಉತ್ಸವ ಮೂರ್ತಿಯನ್ನು ದರ್ಶನ ಮಾಡಿಕೊಳ್ಳಿ. ಎಷ್ಟು ಮಾಡಿಕೊಂಡ್ರೂ ಅದು ಕಮ್ಮಿನೇ ಅನಿಸುತ್ತೆ. ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತ್ಮಕ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿದವರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.